ಅದು ನಿನ್ನ ಕೈ ಚೀಲದಲ್ಲಿ ಇರುವುದು, ಬೆರಕೆ ಮಾಡಿದ್ದು ಪಾಪಿ ಶುದ್ಧೋದಕ. ಶಾಪವನ್ನು ಕೊಡುವಂತಹ ಯೋಗ್ಯತೆ ನನಗುಂಟು, ಪಡೆಯುವಂತಹ ಯೋಗ ನಿನಗಿಲ್ಲ. ಬರುವುದೇ ಬೇಡ. ಆದ್ರೆ ಒಂದು ಮಾತ್ರ ನೆನಪಿಟ್ಕೊಳ್ಳಿ, ಯಾವುದು? ನಾನು ಗಿಡ್ಡ ಇದ್ದೇನೆ ಅನ್ನೋ ಕಾರಣಕ್ಕಾಗಿ ನಾನು ತಂತಿಯ ನುಡಿಸು ಬಾರಸಿಕ, ತಂತಿಯ ನುಡಿಸು ಬಾರಸಿಕ. ಜೀವವೀಣಿಯ ಚಾರೋ ತಂತಿಯ ನುಡಿಸು ಬಾರಸಿಕ, ತಂತಿಯ ನೋಡಿದ ದಿಶೆಗಳನ್ನು ಹದಿಬದೆ ಮಾಡಿ ನಮನ ವಚಿದೆಯ ನೀರುತ್ತ ಗಾಢ ಸುಡು ಸಿಕ್ಕಿಗುಟ್ಟಿದನವನು ಪಡೆಯ ಕೈವಲ್ಯ. ದೇವತೆಗಳೇ, ಜಮದಗ್ನಿ ಮಹರ್ಷಿಗಳಿಗೆ ಸತಿಯಾಗಿ ಅವನನ್ನೇ ಅನುಸರಿಸುತ್ತಾ ಇಲ್ಲಿ ತನಕ ಸಾಗಿ ಬಂದೆ. ಇನ್ನು ಮುಂದೆಯೂ ಅವರ ಜೊತೆಯಲ್ಲಿ ಸಾಗಿ ಹೋಗುವಂತ ಶಕ್ತಿಯನ್ನು ಕೊಟ್ಟು ನೀವೇ ನನ್ನನ್ನು ಹರಸಬೇಕು. ಹೆಣ್ಣಾಗಿ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಂಡೆ. ನನ್ನ ಮಕ್ಕಳಿಗೆ ತಂದೆಯಾಗಿ, ನನ್ನ ಸರ್ವ ಸಂಪತ್ತಿಗೂ ಒಡೆಯರಾಗಿ ಅಲ್ಲ, ನನ್ನ ಉಸಿರೆಯಾಗಿದ್ದ ನನ್ನ ಪತಿ ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದಾರೆ. ಅವರ ಜೊತೆಯಲ್ಲಿ ನಾನು ಹೊರಟೆ. ಸ್ವಾಮಿ, ನಿಮ್ಮನ್ನು ಬಿಟ್ಟು ಬದುಕುವಂತ ಶಕ್ತಿ ನನಗಿಲ್ಲ. ನಾನು ಬರ್ತೇನೆ ನಿಮ್ಮೊಂದಿಗೆ. ಬದುಕಿನಲ್ಲಿ ಎಲ್ಲವನ್ನು ಕೊಟ್ಟವರು ನೀವು, ಆದ್ರೆ ನಿಮಗೆ ಕೊಡುವುದಕ್ಕೆ ನನ್ನಲ್ಲಿ
ಇದೆ ಈ ದೇಹ ಮಾತ್ರ. ಈ ದೇಹವನ್ನೇ ನಿಮಗರ್ಪಿಸ್ತಾ ಇದ್ದೇನೆ, ಸ್ವೀಕರಿಸಿ ಸ್ವಾಮಿ. ನಾನು ಬರ್ತೇನೆ, ಸ್ವೀಕರಿಸಿ ನನ್ನನ್ನ ಸ್ವೀಕರಿಸಿ.